ನಮಸ್ಕಾರ. ನನ್ನ ಹೆಸರು ನಾಗರಾಜಪ್ಪ. ನಾವು ಗಾದೇರ ಮನೆತನದವರು. ಈ ಊರಿನ ಕುಂಕೋದ ಗ್ರಾಮದವರು. ನಿರ್ದೇಶಕನಾಗಿ ಮಾಡಿದ್ದಾರೆ ನಮ್ಮ ಗ್ರಾಮದ ಅಕ್ಕಪಕ್ಕ ಗ್ರಾಮದವರು ಎಲ್ಲ ಸೇರಿ. ಇವತ್ತು ನಿರ್ದೇಶಕನಾಗಿ ಮತ್ತು ನಿರ್ದೇಶಕನಾಗಿ ಮಾಡಿದವಂತರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಯುವ ಅಧ್ಯಕ್ಷರು ಆಯ್ಕೆಯಾಗಿದ್ದೀರಿ. ನಾವು ಕೂಡ ABC ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ, ಈ ಅಧ್ಯಕ್ಷರ ಗಾದಿಗಿರಲಿಕ್ಕೆ ಚುನಾವಣೆ ನಡೆಯುವಂಥದ್ದಾಯ್ತು, ಅವಿರೋಧವಾಗಿ ಆಯ್ಕೆ ಮಾಡುವಂಥದ್ದಾಯ್ತಾ, ಅದರ ಬಗ್ಗೆ ತಿಳಿಸ್ಬೋದ ಹೇಗೆ ತಾವುಗಳು ಅಂತ? ಆಯಿತು. ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ, ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನನ್ನ ಸದಸ್ಯರುಗಳು ಎಲ್ಲರೂ ಸೇರಿ ನನ್ನ ಮಾಡಿದ್ದಾರೆ. ಅವರಿಗೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಾವು ಅಧ್ಯಕ್ಷರು ಆಯ್ಕೆಯಾಗಿದ್ದೀರಿ ಸರ್. ಆಯ್ಕೆ ಆದ ನಂತರ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಷೇರುದಾರರಿಗೆ ಅವರಿಗೆ ಯಾವ ಥರ ಸಹಾಯವನ್ನು ಮಾಡುವಂಥದ್ದು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಮಾಡಬಹುದು ಅಂತ? ಮಾಡೋಣ. ಆಮೇಲೆ ನಮ್ಮ ಸಂಘದ ನನ್ನ ಅಧ್ಯಕ್ಷ ಆಯ್ಕೆಯಲ್ಲಿ ಅವರಿಗೆ ಆದ ಕೈಲಾದಷ್ಟು ಪ್ರಯತ್ನ ಮಾಡಿ ಸಾಲ ಕೊಡಿಸೋದಾಗಲಿ, ಬರ್ರಪ್ಪ ಹಿಂಗೆ ಕಟ್ರಿ ಮಾಡ್ಕೊಳ್ರಿ ತಗೊಂಡು ಹೋಗ್ರಿ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಮಾಡ್ತೀನಿ. ಅವರಿಗೆಲ್ಲ ಇದು ತಿಳಿಸ್ತೀನಿ. ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 0% ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಅದನ್ನು ಯಾವ ಥರ ರೈತಾಪಿ ವರ್ಗದವರಿಗೆ ಷೇರುದಾರರಿಗೆ ಕೊಡಿಸುವಂಥದ್ದು ಮಾಡ್ತೀರಿ? ಅದೇ ಕೊಡಿಸ್ತೀವಿ. 0%ನಲ್ಲಿ ಸಾಲ ಕೊಡಿಸ್ತೀವಿ. 1 ಎಕರೆಗೆ ಎಷ್ಟು ಸಾಲ ಕೊಡಿಸ್ತೀವಿ? 1 ಎಕರೆಗೆ 25,000ರಿಂದ 30,000 ಕೊಡಿಸ್ತೀವಿ. ಕೊಡಿಸಿ ನಿಮಗೆ ಒಳ್ಳೇದು ಮಾಡ್ತೀವಿ. ಆದರೆ ಈ ಹಿಂದೆ ಸೊಸೈಟಿಯಲ್ಲಿ ಸಾಲ ಕೊಡಿಸುವಂಥದ್ದು ಆಗಿದೆ. ಆ ಮರುಪಾವತಿ ಮಾಡುವಂಥದ್ದು ಈ ಹಿಂದೆ ಅಧ್ಯಕ್ಷರಾದಂಥವ್ರು ಮಾಡಿದ್ದಾರೆ, ಮರುಪಾವತಿಯನ್ನು ಕೂಡ ಮಾಡಿದ್ದಾರೆ, ಸಾಲವನ್ನು ಕೊಡಿಸುವಂಥದ್ದು ಮಾಡಿದ್ದಾರೆ. ಆದರೆ ಈಗ ತಾವುಗಳು ಅಧ್ಯಕ್ಷರ ಅವಧಿಯಲ್ಲಿ ತಾವು ಕೂಡ ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು ಮಾಡಬೇಕಾಗತ್ತೆ. ಬರೀ ಸಾಲವನ್ನ ಕೊಡಿಸುವಂಥದ್ದು ಮಾತ್ರ ಅಧ್ಯಕ್ಷರ ಗಾದಿಯಲ್ಲ, ಆದರೆ ಮರುಪಾವತಿ ಮಾಡಿಸುವಂಥದ್ದು ರೈತಾಪಿ ವರ್ಗದಿಂದ ಕೊಟ್ಟಂತ ಸಾಲವನ್ನು ಮರುಪಾವತಿಯನ್ನು ಮಾಡಿಸಿದರೆ ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಂಪ್ಲಿಮೆಂಟ್ಸ್ ಆಗುವಂಥದ್ದು ಆಗುತ್ತೆ. ಅದರ ಪ್ರಯತ್ನ ಯಾವ ಥರ ಇರುತ್ತೆ ಅನ್ನೋದು. ಈಗ ಆಯಿತು. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸುನಿಲ್ ಅವರು ಆದಷ್ಟು ಮಟ್ಟಿಗೆ 25 ಲಕ್ಷವನ್ನು DG ಜಿಲ್ಲಾ ವಿಶ್ವನಾಥ್ ಅವರು ಅವ್ರ ಕಡೆಯಿಂದ 25 ಲಕ್ಷವನ್ನು ತಗೊಂಬಂದು ಹೊಸಬರಿಗೆಯನ್ನು ಕೊಟ್ಟಿದ್ದೇವೆ. ಕೊಟ್ಟು ಮತ್ತೆ ಮಾಡಿದ್ದೀವಿ. ನಮ್ಮ ಸುನೀಲ್ ಅವರು ಮಾಡಿದ್ದಾರೆ. ಅವ್ರು ಮಾಡಿದಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಮರುಪಾವತಿ ಮಾಡುವಂಥದ್ದು ಜವಾಬ್ದಾರಿ ತಮ್ಮಗಳದ್ದು ಇದೆ, ನಿಜ. ಅದನ್ನು ನಾವು ನಮ್ಮ ರೈತಾಪಿ ಮಂಥನಕ್ಕೆ ಹೋಗಿ ಕೇಳ್ತಕ್ಕದ್ದು ನಮ್ಮ ಧರ್ಮ. ಅವ್ರನ್ನ ಮನೆ ಹೊಲಿಸಿ ಸಾಲ ಕಟ್ರಪ್ಪ ಮಾಡ್ಕೇಳ್ರಿ ನಿಮಗೆ ಹೆಚ್ಚೆಚ್ಚು ಕೊಡ್ತೀವಿ ಅಂತ ಹೇಳೋವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು ಸರ್ ತಮ್ಮದು ಹೆಂಗೆ ನಿಮ್ಮ ಸೊಸೈಟಿಯಲ್ಲಿ ಇದೆ ಅಂತ ಹೇಳಿದರೆ ಬಿಲ್ಡಿಂಗ್ ಶಿಥಿಲೀಕರಣ ಹೊಂದಿದೆ. ಅದನ್ನು ಕಟ್ಸುವಂಥದ್ದು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಸರ್ವ ನಿರ್ದೇಶಕರ ಸಹಕಾರದಿಂದ ಯಾವ ಥರ ಮಾಡಬಹುದು ಅಂತ? ಅದು ಒಂದು ನಾವು ಸರ್ವ ನಿರ್ದೇಶಕರ ಕಡೆಯಿಂದ ನಮ್ಮ DG ವಿಶ್ವನಾಥ್ ಅವರು ಜಿಲ್ಲಾ ಸದಸ್ಯನಾದಂಥ DG ವಿಶ್ವನಾಥ್ ಅವರಿಗೆ ನಮ್ಮ ಸದಸ್ಯರು ಕೂಡ ಎಲ್ಲರಿಗೂ ಪರವಾಗಿ ಮತ್ತು ನಮ್ಮ ಶಾಸಕರಾದಂಥ DG ಶಾಂತನಗೌಡರಿಗೂ ನಾವು ಮನವಿ ಮಾಡ್ತಕ್ಕದ್ದು. ನಾವು ಅವ್ರನ್ನ ಕೃತಜ್ಞತೆಯಿಂದ ಕೇಳ್ಕೊತೀವಿ. ನಮಗೆ ಸಹಕಾರ ಮಾಡಿ ನಮ್ಮ ಸೊಸೈಟಿ ಹಿಂಗಾಗೈತೆ ಅಂತ ಕೇಳೋಕ್ಕೆ ನಾವು ತಯಾರಾಗಿದ್ದೀವಿ. ಅವರಿಂದ ಸಾಲವನ್ನು ಪಡೆದು ಆ ಬಿಲ್ಡಿಂಗನ್ನು ಕಟ್ಟಡವನ್ನು ಮಾಡ್ತೀವಿ ಕೂಡ ತಮ್ಮವಾಗಿದೆ. ಆಗಿದೆ. ನಾವು ಅದು ತಗೊಂಬಂದು ಸಾಲದ ಬಿಲ್ಡಿಂಗ್ ಕಟ್ಟೋಕ್ಕೆ ನಾವು ತಯಾರು ಮಾಡ್ತೀವಿ. ಈ ರೈತರುಗಳಿಗೆ ಏನೇನು ಹೇಳಕ್ಕೆ ಬಯಸ್ತೀವಿ ಸರ್? ಏನೇನು ಹೇಳಕ್ಕೆ ಬಯಸ್ತೀವಿ, ನಾವು ನೀವು ಸದಾ ಆಫೀಸಿಗೆ ಬರ್ರಿ, ಇಲ್ಲ ಅಂದರೆ ನಮ್ಮ ಮನೆಗೆ ಬರ್ರಿ, ನಮ್ಮ ಕೈಲಾದ ಸೇವೆ ನಿಮಗೆ ಮಾಡಿಕೊಡ್ತೀವಿ. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳುತ್ತೀವಿ.